ಪನ್ನೀರ್ ಗ್ರೇವಿ ಈ ರೀತಿ ರುಚಿ ರುಚಿಯಾಗಿ ಮಾಡಿದ್ರೆ ಚಪಾತಿನ ಚೆನ್ನಾಗಿ ತಿನ್ಬೋದು. ಮಾಡೋದು ವೆರಿ ಈಸಿ. ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ತೊಗೊಳ್ಳಿ. ಒಂದು ಬಾಣಲೆನಲ್ಲಿ ಎಣ್ಣೆ ತೊಗೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಬಿಸಿ ಆದಮೇಲೆ ಚಟಪಟ ಆದಮೇಲೆ ಅದಕ್ಕೆ ನೀವು ಗೋಡಂಬಿ ಹಾಕಿ ರುಚಿಗೆ ತಕ್ಕಷ್ಟು, ಅನಂತರ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಈ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ, ಅನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಗ್ರೇವಿ ಥಿಕ್ನೆಸ್ ಬರುತ್ತೆ. ಅನಂತರ ಖಾರದ ಪುಡಿ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕಿ, ಆಮೇಲೆ ಗರಂ ಮಸಾಲ ಪೌಡರ್ 1 ಸ್ಪೂನಷ್ಟು ಹಾಕಿ ಚೆನ್ನಾಗಿ ಹುರಿರಿ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಪನ್ನೀರ್ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇದಕ್ಕೆ ಬಟಾಣಿ ಕೂಡ ಬೇಯಿಸಿ ಹಾಕ್ಬೋದು. ಆ ಮಸಾಲೆನೆಲ್ಲ ಮಿಕ್ಸರ್ನಲ್ಲಿ ಹಾಕ್ಕೊಂಡು ಅದೇ ಬಾಣಲೆನಲ್ಲಿ ನೀವು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ಳಿ. ಆ ಮಸಾಲೆನೆಲ್ಲ ಮಿಕ್ಸಿಗೆ ಹಾಕಿ ನೀಟಾಗಿ ಗ್ರೈಂಡ್ ಮಾಡಿ, ಈ ಥರ ಫೈನ್ ಪೇಸ್ಟ್ ಆಗುತ್ತೆ. ಈ ಹುರಿದಿರೋ ಅಂತಹ ಕ್ಯಾಪ್ಸಿಕಮ್ಗೆ ಈ ಪೇಸ್ಟ್ ಹಾಕಿ ಒಂದು ಕುದಿ ಬರ್ಸ್ಕೊಳ್ಳಿ. ಇನ್ನು ಸ್ವಲ್ಪ ನೀರು ಹಾಕಿ, ತುಂಬ ತಿಕ್ಕಾಗಿಬಿಡುತ್ತೆ. ನೀರು ಹಾಕಿ ಈ ರೀತಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನಿಮಗೆ. ಆನಂತರ ಬೇಯಿಸ್ಕೊಂಡಿರೋಂತಹ ಬಟಾಣಿ, ಕಟ್ ಮಾಡ್ಕೊಂಡಿರೋಂತಹ ಪನ್ನೀರನ್ನ ಹಾಕಿ ಒಂದು ಕುದಿ ಚೆನ್ನಾಗಿ ಕುದಿ ಬರೋವರೆಗೆ ಪಾತ್ರೆನ ಮುಚ್ಚಿಡಿ. ಇದು ತುಂಬ ಸಾಫ್ಟಾಗಿ ಪನ್ನೀರ್ ತುಂಬ ಚೆನ್ನಾಗಾಗುತ್ತೆ. ಮಸಾಲೆ ಒಳ್ಳೆ ಈ ಗ್ರೇವಿ ಎಲ್ಲ ಈ ಪನ್ನೀರ್ಗೆ ಹಿಡ್ಕೊಂಡು ಚೆನ್ನಾಗಿರುತ್ತೆ. ಕುದ್ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಕಸೂರಿ ಮೆಥಿ ಹಾಕಿದ್ರೆ ಘಮ ಅಂತಹ ರುಚಿಕರವಾದಂತಹ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ಇದನ್ನು ನೀವು ಬಿಸಿ ಬಿಸಿ ಚಪಾತಿ ಜೊತೆ ತಿನ್ಬೋದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.